ಈ ಸಿನಿಮಾ 95% ಮಲಯಾಳಮಲ್ಲಿ ಆಗಿದ್ರು ಕೂಡ ಫುಲ್ ಆಫ್ ಸೀರೀಸ್ ಬೆಂಗಳೂರಲ್ಲೇ ಆಗಿರೋದು, ಕನ್ನಡ ಕೂಡ 10%. ಫಹದ್ ಫಾಸಿಲ್ ಅವ್ರ ಆಕ್ಟಿಂಗ್ ಜೊತೆಗೆ ಈ 3 Idiots ಆಕ್ಟಿಂಗ್ ನೋಡ್ಬಿಟ್ಟು ಅಯ್ಯೋ ಬಿದ್ದು ಬಿದ್ದು ನಗಾಡೋದ್ರಲ್ಲಿ ಡೌಟೇ ಇಲ್ಲ. ಈ ಸಿನಿಮಾ ಆವೇಶಂ. ಕೇರಳದಿಂದ ಒಂದು ಬ್ಯಾಚ್ ಬೆಂಗಳೂರಿಗೆ ಬರ್ತಾರೆ ಓದೋದಕ್ಕೆ, ದೊಡ್ಡದಾಗಿ ಸ್ಟಡಿ ಮಾಡಿ ಇಂಜಿನಿಯರ್ ಆಗೋದಕ್ಕೆ ಅಂತ. ಬಟ್ ಅವ್ರ ಸಿನಿಮಾದಲ್ಲಿ ಬಂದ್ಮೇಲೆ ಆಗದೇ ಬೇರೆ. ಫಸ್ಟ್ ಥಿಂಗ್, ಈ ಸಿನಿಮಾ ನೋಡೋದಕ್ಕೆ ನೀವು ತಲೆನ ಮನೇಲೆಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಸೀರಿಯಸ್ ಆಗಿರೋರೆಲ್ಲ ಸಿನಿಮಾಗೆ ಹೋಗ್ಬಿಡಿ. ಫನ್ನಿಯಾಗಿ ಎಂಜಾಯ್ ಮಾಡೋಂಥವ್ರು ಮಾತ್ರ ಈ ಸಿನಿಮಾ ಒಳಗಡೆ ಹೋಗ್ಬಿಡಿ. ಅರ್ಧ ಗಂಟೆವರೆಗೂ ಅಷ್ಟೇ ಮಾತ್ರ ಸಿನಿಮಾ. ಅದಾದ್ಮೇಲೆ ಏನ್ ಬರುತ್ತೋ ಅದೆಲ್ಲ ಫುಲ್ ಬರೀ ಕಾಮಿಡಿನೇ, ಫುಲ್ ನಗು ನಗು ನಗು. ಕಾಲೇಜ್ಗೆಲ್ಲ ಅಡ್ಮಿಷನ್ ಮಾಡ್ಬಿಟ್ರು ಅವ್ರ ಅಪ್ಪ ಅಮ್ಮ, ಆರಾಮಾಗಿ ಹೋಗ್ತಾರೆ. ಈಗ ಅವ್ರು ಉಳ್ಕೊಳ್ಳೋದಕ್ಕೆ ಅಂತ ಒಂದು ಹಾಸ್ಟೆಲ್ ಬೇಕಲ್ಲ, ಚೆನ್ನಾಗಿರೋ ಹಾಸ್ಟೆಲ್ ಬಿಟ್ಬಿಟ್ಟು ಎಕ್ಕುಟ್ಟಾಗಿರೋ ಹಾಸ್ಟೆಲ್ ನ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತ ಅಲ್ಲಿ ಕರ್ಕೊಂಡೋಗಿ ಜಾಯಿನ್ ಮಾಡ್ತಾರೆ. ಅಲ್ಲಿ ನೈಟ್ ಆದ್ರೆ ಮಾತ್ರ ಫುಲ್ ಪೋಟ್ಕೊಳ್ಳದೆ. ಅವಾಗ ಅಮ್ಮ ಫೋನ್ ಮಾಡಿದ್ರೆ ಓದ್ತಾ ಇದೀನಿ, ಫುಲ್ ಜೋರಾಗಿ ಓದ್ಕೊಳ್ಳದೆ. ಹಿಂಗೆ ಇರ್ಬೇಕಾದ್ರೆ ಸಡನ್ ಆಗಿ ಸೀನಿಯರ್ಸ್ ಗಳ ಜೊತೆ ದೊಡ್ಡದಾಗಿ ಇಲ್ಲ ಲೈಟ್ ಆಗಿ ಸಣ್ಣದಾಗಿ ಮಾತಲ್ಲೇ ದೊಡ್ಡ ವಾರ್. ಅದು ನಂತರ ಹೈಟ್ ಆಗಿರೋ ಒಬ್ಬ ಪರ್ಸನಾಲಿಟಿ ಇಟ್ಕೊಂಡಿರುವಂತ ಒಬ್ಬ ಸೀನಿಯರ್ ಸ್ಟೂಡೆಂಟ್ ಇಡೀ ಕಾಲೇಜ್ನೇ ಆಳ್ತಾ ಇರ್ತಾನೆ, ನಾನೇ ರಾಜ ಅಂತ. ಗೊತ್ತಿಲ್ದಿನೋ ಸಡನ್ ಆಗಿ ಹೋಗಿ ಇವ್ರ ಜೊತೆ ತಗ್ಲ ಹಾಕೊಂಡು ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಸಿನಿಮಾದೊಳಗಡೆ ಹೋಗಿ ನೋಡ್ತಾ ಇದ್ರೆ ಏನ್ ಈ ತರ ಎಲ್ಲ ಮಾಡಿದಾರೆ ಅಂತ ನಗಾಡ್ಕೊಂಡು ನೋಡೋದ್ರಲ್ಲಿ ಡೌಟೇ ಇಲ್ಲ. 3 Idiots ಸಿನಿಮಾದಲ್ಲಿರೋ ಸ್ಟೂಡೆಂಟ್ಗೂ ಇಲ್ಲಿರೋ 3 Idiotsಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇವ್ರು ಮಾಡ್ಕೊಂಡಿರೋ ಈ ಕಿರಿಕಿಗೆ ಹೊಸ ಒಬ್ಬ ಲೋಕಲ್ ಗುಂಡನ ಕರ್ಕೊಂಡ್ ಬರ್ತೀನಿ ಅಂತ ನಮ್ ಫಹದ್ ಫಾಸಿಲ್ ಇವ್ರು ಯಾವ ರೀತಿ ಕಚ್ಕೋತಾರೆ ಆ ಹುಡುಗರ ಜೊತೆಗೆ ಅಂದ್ರೆ ನೋಡ್ಬಿಟ್ಟು ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ರೇಂಜ್ ಗೆ ಅಟ್ಯಾಚ್ ಆಗ್ಬಿಟ್ರೆ ಜಿಗಣೆ ತರ ಕಚ್ಕೊಂಡ್ಬಿಟ್ರೆ ಬಿಡೋದೇ ಇಲ್ಲ. ಫುಲ್ ರೊಚ್ಕೆದ್ದು ಹೊಡಿತಾ ಇರೋದೆ. ನಿನ್ಗೆ ಯಾವನಾದ್ರೂ ಹೊಡೆದ್ರೆ ಹೇಳು, ನಾನ್ ನೋಡ್ಕೋತೀನಿ. ಆ ಕಡೆಯಲ್ಲಿ ಅಪ್ಪ ಅಮ್ಮ ವೇಟ್ ಮಾಡ್ತಾ ಇದಾರೆ, ಮಗ ಇಂಜಿನಿಯರ್ ಆಗ್ತಾನೆ ಅಂತ ಮಾಡ್ತಾ ಇದ್ರು ಕೂಡ ಇಲ್ಲಿ ಅವರು ಬೇರೆ ರೀತಿನೇ ಇಂಜಿನಿಯರಿಂಗ್ ನ ಮಾಡ್ತಾ ಇರ್ತಾರೆ. ಫಹದ್ ಫಾಸಿಲ್ ಜೊತೆ ಸೇರ್ಕೊಂಡು ಫುಲ್ ಡಿಶುಮ್. ಫಸ್ಟ್ ಥಿಂಗ್, ಈ ಸಿನಿಮಾದ ಮ್ಯಾಗ್ನೆಟ್ ಅಂದ್ರೇನೆ ಫಹದ್ ಫಾಸಿಲ್ ಅವರು. ಅವ್ರ ಆಕ್ಟಿಂಗ್ ನೋಡ್ಬಿಟ್ಟು ಈ ಸಿನಿಮಾನ ಮಾತ್ರ ಇನ್ನೊಂದ್ಸರಿ ಹೋಗಿ ನೋಡೋದ್ರಲ್ಲಿ ಡೌಟೇ ಇಲ್ಲ. ನೀವುಗಳು, ನಾನು ಕೂಡ ಹೋಗ್ತೀನಿ ಇನ್ನೊಂದ್ಸರಿ. ಒಂದ್ ರೀತಿ ಕಾಮಿಡಿಯನ್ ಆಗು ಕಾಣಿಸ್ಕೊತಾರೆ, ಇನ್ನೊಂದ್ ಕಡೆ ಆಕ್ಷನ್ ಆಗು ಕಾಣಿಸ್ಕೊತಾರೆ, ಇನ್ನೊಂದ್ ತರ ವಿಚಿತ್ರವಾಗೂ ಕಾಣಿಸ್ಕೊತಾ ಇರ್ತಾರೆ. ಕೊನೆವರೆಗೂ ಅವ್ರ ಅರ್ಥನೇ ಆಗಲ್ಲ, ಏನಿದು ಇವ್ರು ಫೈಟ್ ಗೇಟ್ ಮಾಡ್ತಾರ ಇಲ್ಲ ಕಾಮಿಡಿ ಗಿಮಿಡಿ ಮಾಡ್ತಾರ ಅಂತ ಡೌಟ್ ಅಲ್ಲಿ ಇರ್ತೀವಿ. ಸಡನ್ ಆಗಿ ಲಾಸ್ಟ್ 20 ಮಿನಿಟ್ ಅಲ್ಲಿ ಒಂದ್ ಫೈಟ್ ಆಕ್ಷನ್ ಸೀನ್ ಬರುತ್ತೆ. ಅದನ್ನ ನೋಡ್ಬಿಟ್ಟು ಈ ತರ ಇದ್ರು ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ರೊಚ್ಕೆದ್ ಬಿಡ್ತೀರಾ ಸಿನಿಮಾದೊಳಗಡೆ. ಗೊತ್ತಿಲ್ದೇನು ಈ 3 Idiots ಗಳು ಹೋಗಿ ಸ್ವರ್ಗಕ್ಕೆ ಬಾಗ್ಲ ತಟ್ಟಿದೀವಿ ಅಂತ ಅನ್ಕೋತಾರೆ. ಆದ್ರೆ ಗೊತ್ತಿದ್ಲೇನೋ ನರಕದ ಬಾಗ್ಲನ್ನ ತಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಬಿಡ್ತಾರ ಚಚ್ತಾ ಇರೋದೆ. ಲೈಫ್ ಒಂದ್ ಲೆವೆಲ್ಗೆ ಆರಾಮಾಗಿ ಹ್ಯಾಪಿಯಾಗಿ ಮುಂದೆ ಹೋಗ್ತಾ ಇದೆ ಅಂತ ಅನ್ಕೋತಾ ಇದ್ರೆ ಹಿಂದ್ಗಡೆ ಅವ್ರ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಒಟ್ನಲ್ಲಿ ಅವರು ಬಿಡೋ ಮಕ್ಕಳೇ ಅಲ್ಲ. ಇನ್ನ ಫಹದ್ ಫಾಸಿಲ್ ಅವರ ಇಂಟ್ರೊಡಕ್ಷನ್, ಅವರ ಫ್ಲಾಶ್ ಬ್ಯಾಕ್ ಸ್ಟೋರಿಗಳನ್ನ ನೋಡ್ತಾ ಇದ್ರೆ ಏನ್ ನಡೀತಾ ಇದೆ, ಇದು ನಿಜಾನಾ ಅಥವಾ ಏನಾದ್ರು ಕಾಮಿಡಿ ಗಿಮಿಡಿ ಪೀಸಾ? ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಫಹದ್ ಫಾಸಿಲ್ ಅವರ ಆಕ್ಟಿಂಗ್ ಗೆ ಮಾಸ್ ಕಾರ್ಡ್ ಇಲ್ಲವೇ ಇಲ್ಲ. ಏನ್ ಹೇಳೋದು ಅವ್ರ ಬಗ್ಗೆ, ಅಪ್ಪ ಮಾತುಗಳೇ ಇಲ್ಲ. ಇನ್ನ ಈ ಸಿನಿಮಾ ಮಾತ್ರ 2024 ಅಲ್ಲಿ ನಾನು ಖುಷಿಯಾಗಿ ಹ್ಯಾಪಿಯಾಗಿ ತುಂಬಾ ನಗಾಡ್ಕೊಂಡು ನೋಡಿದಂತ ಸಿನಿಮಾ. ಈ ಸಿನಿಮಾನ ಕನ್ನಡದವ್ರು ನೋಡ್ಬೋದ ಅಂತ ಕೇಳ್ತಿರಲ್ಲ, 100% ನೋಡ್ಬೋದು. ಯಾಕಂದ್ರೆ ಈ ಸಿನಿಮಾ ಪೂರ್ತಿಯಾಗಿ ಬ್ಯಾಂಗ್ಳೂರಲ್ಲೇ ಆಗಿರೋಂತ ದೊಡ್ಡ ಕಾಮಿಡಿ ಕತೆ. ಅವಾಗ ಸ್ವಲ್ಪ ಕನ್ನಡನು ಕೂಡ ನೋಡ್ಬೋದು, ಜೊತೆಗೆ ಕನ್ನಡದ ಆಕ್ಟರ್ಸ್ ಗಳನ್ನು ಕೂಡ ನೋಡ್ಬೋದು. ಫಹದ್ ಫಾಸಿಲ್ ಅವ್ರು ಬರೀ ಮಲಯಾಳಮಲ್ಲಿ ಮಾತ್ರ ಮಾತಾಡಿಲ್ಲ, ಕನ್ನಡನೂ ಕೂಡ ಟ್ರೈ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ದೇನೆ ಬೇರೆಯವರು ಕೂಡ ಕನ್ನಡದಲ್ಲಿ ಮಾತಾಡ್ತಾ ಕನ್ನಡ ಆಕ್ಟರ್ ಗಳನ್ನು ಕೂಡ ನೋಡ್ತಾ ಖುಷಿ ಆಗುತ್ತೆ ಒಂದ್ ಲೆವೆಲ್ಗೆ. ಏನು ಕೊಲಾಬ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ, ಫುಲ್ ನೆಕ್ಸ್ಟ್ರಲ್ಲಿ ಈ ರೀತಿ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕಿನ್ನ ಇನ್ನೇನ್ ಬೇಕು? ಈ ವರ್ಷದ ಒನ್ ಆಫ್ ದ ಟಾಪ್ ಕಾಮಿಡಿ ಸಿನಿಮಾದಲ್ಲಿ ಇದು ಒಂದು ನನ್ನ ಲಿಸ್ಟ್ಗೆ ಆಡ್ ಆಗೋಯ್ತು. ಟೈಮ್ ವೇಸ್ಟ್ ಮಾಡ್ಬೇಡಿ, ಆದಷ್ಟು ಬೇಗ ಅಕ್ಕಪಕ್ಕದಲ್ಲಿ ಥಿಯೇಟರ್ ಹಾಕಿರ್ತಾರೆ, ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸಿ ಯು.